ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತಿನ ದಿನ ನಾನು ಯೋಚನೆ ಮಾಡ್ತಿದ್ದೆ ಏನಂತ ಮಾತಾಡಲಿ ಒಂದಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೆ. ನಮ್ದೊಂದ್ರ ಬಗ್ಗೆ ನಾನೇ ಹೆಂಗೆ ಹೇಳೋದು ಅಂತ ನನಗೆ ಒಂಥರ ಸಂಕೋಚ. ಅಂದ್ರೆ ನಮ್ಮ ಶಂಕರೇಗೌಡರು ಬಂದು ಒಂದಿಷ್ಟು ವಿಚಾರಗಳು ಚರ್ಚೆ ಮಾಡಿದ್ರೆ ನಿಜವಾಗ್ಲೂ ಸಂತೋಷ ಆಯಿತು. ಹಾಗೂ ಅವರು ಮೇಷ್ಟ್ರು ಅಂತ ಕರ್ಕೊಳ್ಳೋದಕ್ಕೆ ಅವರಿಗೆ ಒಂದು ಹೆಮ್ಮೆ ಆಗುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ನನ್ನ ಸ್ಕೂಲ್ ಟೈಮಲ್ಲೂ ನನ್ನ ಕಾಲೇಜ್ ಟೈಮಲ್ಲೂ ಅಷ್ಟು ಶಿಸ್ತಾಗಿ ಕೂತಿ ಕೇಳಿದೆ. ಯಾಕಂದ್ರೆ ಈ ಮಾತು ಅಷ್ಟು ಚಂದವಾಗಿತ್ತು, ಸ್ವಲ್ಪ ಖುಷಿಯಾಗಿ ಕೇಳ್ಬಿಟ್ಟೆ. ಅಂಬರೀಷ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಅವ್ರ ವ್ಯಕ್ತಿತ್ವ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಲ್ಲರಿಗೂ ಖುಷಿ ಆಯಿತು, ಅಮ್ಮನಿಗೂ ಸಹ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ಫ್ರಮ್ ದ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನಾದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ಮುಖಾಂತರ ಅಂದ್ರೆ ಇಲ್ಲಿ ಅವರು ಬಂದು ಕೂತು ನಮ್ಮಿಂದ ಸನ್ಮಾನ ಮಾಡಿಸ್ಕೊಡೋದ್ರಿಂದ ಅವ್ರೇನು ದೊಡ್ಡವರಾಗಲ್ಲ. ಏನಂದ್ರೆ ಅವ್ರು ಮಾಡಿದ ಸಾಧನೆ ಕೂಡ ನಾವು ಗೌರವ ಅಷ್ಟೇ. ಅದು ನಾವು ಅವ್ರು ಕೊಡೋ ಒಂದು ರೆಸ್ಪೆಕ್ಟ್, ಒಂದು ಪ್ರೀತಿ, ಇವರಿಂದ ಒಂದಿಷ್ಟೆಲ್ಲ ಸ್ಫೂರ್ತಿಯಾಗಿ ತಗೊಂಡು ಈ ತರ ಒಂದು ಈ ರೀತಿ ಕೆಲಸ ಮಾಡ್ಕೊಂಡು ಬರಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ತರ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಅಂಬರೀಷ್ ಅಣ್ಣನ ಅಭಿಮಾನಿಗಳ ಸಂಘದವರಿಗಾಗಲಿ ಹಾಗೂ ಹೊಸದಾಗಿ ಇವತ್ತು ಇವಾಗ ಶುರುವಾಗಿರೋ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅಂದ್ರೆ ಈ ಫೌಂಡೇಶನ್ ಒಂದು ಸ್ಟಾರ್ಟ್ ಮಾಡೋ ಉದ್ದೇಶ ಏನಂದ್ರೆ ಅವ್ರಿರುವಾಗ ನಿಮಗೂ ಗೊತ್ತು, ತಾವೆಲ್ಲರೂ ಪ್ರೀತಿಯಿಂದ ಕರ್ಣ ಅಂತ ಕರೀತಿದ್ರಿ. ಕರ್ಣಲ್ಲ, ನಿಮ್ಮ ಕರ್ಣನ ಸಾಧನೆಗಳು ಯಾರು ಎಂದು ಬರಬಾರ್ದು. ನಮ್ಮ ಕಡೆಯಿಂದ ನಾವು ಒಂದು ಪರ್ಸೆಂಟ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನ ಅಷ್ಟೇ ಇದು. ಆರಾಮಪ್ಪ. ಹಾಗಾಗಿ ಎಲ್ಲರೂ ಅಂಬರೀಷ್ ಮೇಲಿರುವ ಪ್ರೀತಿಗೋಸ್ಕರ ಒಂದಾಗಿ ಬಂದಿದ್ದೀವಿ. ಇದೇ ಪ್ರೀತಿ ವಿಶ್ವಾಸ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಅದು ಹಾಗೂ ನಮ್ಮ ನಡುವೆ ಈ ತರ ಮುಂದುವರಿಲಿ ಅಂತ ನಾನು ಕೇಳ್ಬೋದು. ನನ್ನ ಮಾತನ್ನ ಜಲ್ದಿ ಮುಗಿಸ್ತೀನಿ. ಇವತ್ತು ಅಂಬರೀಷ್ ಹುಟ್ಟಿದ ಹಬ್ಬ ದಿನ. ಎಲ್ಲರೂ ಅವ್ರನ್ನ ನೆನೆಸ್ಕೊಂಡು ನಿಮ್ಮ ಮುಖಾಂತರ ಅವ್ರನ್ನ ಜ್ಞಾಪಿಸ್ಕೊಂಡು ಅವ್ರು ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಭಾವನೆ ಇಟ್ಕೊಂಡು ನಾವಿದ್ದೀವಿ. ಯಾವತ್ತು ಎಂದಿಗೂ ನಮ್ಮ ಮಂಡ್ಯ ಜಿಲ್ಲೆ ಬಿಟ್ಟು ಹೋಗಲ್ಲ ಅಂತ ಅವತ್ತು ಹೇಳ್ತೀವಿ, ಇವತ್ತಿಗೂ ಹೇಳ್ತಾ ಇದ್ದೀವಿ, ನಿಮ್ಮ ಮುಂದಿನ ಇರ್ತೀವಿ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮನ ಉದ್ದೇಶಿಸಿ ನಮ್ಮ ಸಂಸ್ಥೆಯ ಫೌಂಡೇಶನ್ ಅಧ್ಯಕ್ಷರು ಮತ್ತು ಮಂಡ್ಯದ ಜನಪ್ರಿಯ ಸಂಸದರು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸಂಸದ ಸುಮಲತಾ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್.